ಶರಣು 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 ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ ನಿಮ್ಮ ಕಾಯಕಕ್ಕೆ ಶರಣು ನಿಮ್ಮ ದಾಸೋಹಕ್ಕೆ ನಿಮ್ಮ ನುಡಿಗೆ ನಿಮ್ಮ ಕಲ್ಯಾಣಕ್ಕೆ ಶರಣು ಹಿತವಾದುದೇ ಸಾಹಿತ್ಯ. ಸಾಹಿತ್ಯಕ್ಕೆ ಮನಸೋಲದವರಿಲ್ಲ. ಸಾಹಿತ್ಯ ಮನಸ್ಸಿನ ಕ್ಲೇಶವನ್ನ ದೂರ ಮಾಡುವಂತಹ ಮಾಧ್ಯಮ, ನಮ್ಮ ಜೀವನಕ್ಕೆ ಮಾರ್ಗದರ್ಶಕ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಈ ಒಂದು ಸಾಹಿತ್ಯ ನಮ್ಮ ಮನಸ್ಸಿನಲ್ಲಿ ಆಹ್ಲಾದವನ್ನ ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಈ ರೀತಿಯ ಈ ಸಾಹಿತ್ಯ ಎಲ್ಲೋ ಒಂದು ಕಡೆ ಈ ಹಿಂದೆ ರಾಜ ಮಹಾರಾಜರ ಆಸ್ಥಾನದಲ್ಲಿ ಕೇವಲ ಬಿರುದು ಬಾವಲಿಗಳಿಗೆ ಮಾತ್ರ ಅದು ಸೀಮಿತವಾಗಿತ್ತು. ಅದು ಎಲ್ಲೋ ನಮ್ಮಂತಹ ಸಾಮಾನ್ಯ ಜನರಿಗೆ ಅದು ಸಿಗ್ತಾ ಇರಲಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಸಾಮಾನ್ಯ ಜನರೂ ಕೂಡ ಸಾಮಾನ್ಯ ಸಾಹಿತ್ಯವನ್ನ ಕಟ್ಟಬಹುದು ಅನ್ನೋದಕ್ಕೆ ಉತ್ತಮ ನಿದರ್ಶನವಾಗಿ ಮೂಡಿ ಬಂದಂತಹ ಹೊಸ ಸಾಹಿತ್ಯ ಪ್ರಕಾರವೇ ವಚನ ಅಂತ ಹೇಳ್ಬೋದು. ಈ ವಚನದ ಪ್ರಮುಖ ನಿರ್ಮಾತೃಗಳು ನಮ್ಮ ಶಿವಶರಣರು ತಮ್ಮ ಅನುಭವದ ನುಡಿಗಳನ್ನ, ಪರಿಶುದ್ಧ ನುಡಿಗಳನ್ನ ಈ ಒಂದು ವಚನ ಸಾಹಿತ್ಯದ ಮೂಲಕ ಇವತ್ತು ನಮ್ಮ ರಾಜ್ಯ ಮಾತ್ರ ಅಲ್ಲ, ದೇಶ ಮಾತ್ರವಲ್ಲ, ಇಡೀ ವಿಶ್ವದಾದ್ಯಂತ ಆ ಒಂದು ಸೌರಭ ಹರಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಮುಖ್ಯ ಕಾರಣ ಇವತ್ತು ನಮ್ಮ ಶಾಲೆಯಲ್ಲಿ ಶರಣು ವಿಶ್ವವಚನ ಫೌಂಡೇಶನ್ ರವರು ಆಯೋಜನೆ ಮಾಡಿರುವಂತಹ ಶಾಲೆಗಳೆಡೆಗೆ ವಚನಗಳ ನಡೆಗೆ ಅನ್ನುವಂತಹ ಒಂದು ಅತ್ಯುತ್ತಮವಾಗಿರುವಂತಹ ಕಾರ್ಯಕ್ರಮ. ಸೊ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಾವು ವಿದ್ಯಾರ್ಥಿಗಳ ವಚನ ವಾಚನ ಮತ್ತು ವಚನ ಗಾಯನದ ಮೂಲಕ ಈ ಚಾಲನೆಯನ್ನು ನೀಡ್ತಾ ಇದ್ದೀವಿ. ಮೊದಲನೆಯ ವಿದ್ಯಾರ್ಥಿನಿ ಪ್ರೇರಣಾ. ಗುರು ಹಿರಿಯರೆಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಶಾಲೆಯಲ್ಲಿ ವಚನ ಗಾಯನ ವಚನ ವಾಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ನಾನಿಂದು ಅಕ್ಕ ಮಹಾದೇವಿಯವರ ಜನಪ್ರಿಯ ವಚನವಾದ ಸಾರ್ವಕಾಲಿಕ ಸತ್ಯವನ್ನೊಳಗೊಂಡ ಸರ್ವರಿಗೂ ಅನ್ವಯಿಸುವ ವಚನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆ ನೊರೆತೆರೆಗಳಿಗಂಚಿದೆಡೆ ಎಂತಯ್ಯ. ನೊರೆತೆರೆಗಳಿಗಂಚಿದೆಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆ ಎಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆ ಎಂತಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೆಡೆ ಮನದಲ್ಲೇ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕಯ್ಯ. ಸಮಾಧಾನಿಯಾಗಿರಬೇಕಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಬೆಟ್ಟದ ಮೇಲೊಂದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆ ಎಂತಯ್ಯ. ಈ ವಚನದ ಭಾವಾರ್ಥ: ಬೆಟ್ಟದ ಮೇಲೆ ಮನೆಯ ಮಾಡಿದ ಮೇಲೆ ಅಲ್ಲಿನ ಮೃಗಗಳಿಗೆ ಹಂಚದೆ ಅವುಗಳನ್ನು ಎದುರಿಸಿ ಬಾಳಬೇಕು. ಸಮುದ್ರ ಎಂದ ಮೇಲೆ ಅಲೆಗಳು ಸಾಮಾನ್ಯ. ಸಮುದ್ರದಲ್ಲಿ ಮನೆ ಮಾಡಿದ ಮೇಲೆ ಆ ಅಲೆಗಳಿಗೆ ಹೆದರದೆ ಬದುಕಬೇಕು. ಸಂತೆ ಎಂದಾಕ್ಷಣ ಗೌಜುಗದ್ದಲೆಗಳು ಸಹಜ. ಆ ಗೌಜುಗದ್ದಲೆಗಳಿಗೆ ಹೊಂದಿಕೊಂಡು ಬಾಳಬೇಕು. ಅದರಂತೆ ಲೋಕದಲ್ಲಿ ಹುಟ್ಟಿದ ಮೇಲೆ ಸ್ತುತಿ ನಿಂದೆಗಳು ಸಾಮಾನ್ಯ. ಅವ್ಯಾವುದಕ್ಕೂ ಹಿಗ್ಗದೆ ಕುಗ್ಗದೆ ಸಮಾಧಾನವಾಗಿ ಬದುಕಬೇಕು ಎಂಬುದೇ ಈ ವಚನದ ತಾತ್ಪರ್ಯವಾಗಿದೆ. ಧನ್ಯವಾದಗಳು.
ವಚನಕಾರ್ತಿಯಾದಂತಹ ಅಕ್ಕ ಮಹಾದೇವಿಯವರ ಪ್ರಸಿದ್ಧ ವಚನವೊಂದರ ಗಾಯನದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಪ್ರೇರಣೆಗೆ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿನಿ ದಿವ್ಯಾ. ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದು ನಾನು ಅಲ್ಲಮ ಪ್ರಭುರವರು ರಚಿಸಿರುವ ಒಂದು ವಚನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಗಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು. ಇದರ ಭಾವಾರ್ಥ, ತಂದೆ ತಾಯಿ ಗುರುಗಳಿಗೆ ದೈವತ್ವದ ಸ್ಥಾನಮಾನ ನೀಡಿರುವ ಸಂಸ್ಕೃತಿ ನಮ್ಮದು. ಗುರುವಿನ ಸ್ಥಾನ ಬಹಳ ಪವಿತ್ರವಾದುದು. ಗುರುವಿಗೆ ಸೃಷ್ಟಿ ಸ್ಥಿತಿ ಲಯಕಾರಕರಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ಥಾನವನ್ನು ನೀಡಿ ಗೌರವಿಸಲಾಗಿದೆ. ಏಕೆಂದರೆ ಶಿಷ್ಯನಿಗೆ ಸಂಸ್ಕಾರ, ವಿದ್ಯೆ, ವಿನಯ ಹಾಗೂ ಬದುಕಿನ ಮಾರ್ಗವನ್ನು ನೀಡುವವನು ಗುರು. ಪರಿವರ್ತನೆ ಜಗದ ನಿಯಮ. ಕಾಲಗತಿಯಲ್ಲಿ ಎಲ್ಲವೂ ಪರಿವರ್ತನೆಗೊಳಪಡುತ್ತದೆ ಎಂಬುದನ್ನು, ಗುರುವಿನ ಸ್ಥಾನ ಹಾಗೂ ಶಿಷ್ಯನ ಕಲಿಕಾ ಪ್ರವೃತ್ತಿಗಳು 4 ಯುಗಗಳಲ್ಲಿ ಹೇಗೆ ಪರಿವರ್ತನೆಯಾಗಿದೆ ಎಂಬುದನ್ನು ಮಾರ್ಮಿಕವಾಗಿ ಈ ವಚನದಲ್ಲಿ ಬಿಂಬಿತವಾಗಿದೆ. ಧನ್ಯವಾದಗಳು. ಗುರು ಶಿಷ್ಯರ ನಡುವಿನ ಸಂಬಂಧ ಪವಿತ್ರವಾದದ್ದು. ಯುಗ ಯುಗಾಂತರಗಳಲ್ಲಿ ಈ ಗುರು ಶಿಷ್ಯರ ನಡುವಿನ ಸಂಬಂಧ ಯಾವ ರೀತಿಯಾಗಿ ಪರಿವರ್ತನೆಯನ್ನು ಹೊಂದಿದೆ ಎಂಬುದನ್ನು ಅಲ್ಲಮ ಪ್ರಭುಗಳ ವಚನಗಳ ಮೂಲಕ ಪ್ರಸ್ತುತಪಡಿಸಿದ ದಿವ್ಯಾಳಿಗೆ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿನಿ ಸರಸ್ವತಿ, 7ನೇ ತರಗತಿ ಸಿ ವಿಭಾಗ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರಿಗೆ ಶರಣು ಶರಣಾರ್ಥಿ. ನಾನಿಂದು ಬಸವಣ್ಣನವರು ರಚಿಸಿರುವ ಒಂದು ವಚನವನ್ನು ನಿಮ್ಮ ಮುಂದೆ ಗಾಯನ ಮಾಡುತ್ತಿದ್ದೇನೆ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಗೆ ಮರೆ ಆಯುಷ್ಯವಾಯ್ತು. ನಾದವ ಮಾಡಿದ ರಾವಣಗೆ ಮರೆ ಆಯುಷ್ಯವಾಯ್ತು. ವೇದವ ನೋದಿದ ಬ್ರಹ್ಮನ ಶಿರವು ಹೋಯಿತು. ವೇದವ ನೋದಿದ ಬ್ರಹ್ಮನ ಶಿರವು ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಧನ್ಯವಾದಗಳು. ಈ ಶ್ರಾವ್ಯ ವಚನ ಗಾಯನದ ಮೂಲಕ ನಮ್ಮೆಲ್ಲರನ್ನು ರಂಜಿಸಿದಂತಹ ಸರಸ್ವತಿಗೆ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿನಿ ನಮ್ರತಾ, 6ನೇ ತರಗತಿ ಸಿ ವಿಭಾಗ. ಎಲ್ಲರಿಗೂ ಶರಣ ಶರಣಾರ್ಥಿ. ನನ್ನ ಹೆಸರು ನಮ್ರತಾ. ನಾನು 6ನೇ ತರಗತಿ ಸಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಇಂದು ಬಸವಣ್ಣನವರ ಪ್ರಸಿದ್ಧವಾದ ವಚನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಕಲ್ಲ ನಾಗರ ಕನ್ನಡೆ ಆರನೆಯಂಬರಯ್ಯ, ತಿಟರ ನಾಗರ ಕಂಡರೆ ಕೊಲ್ಲೆಂಬರಯ್ಯ. ಉಂಬ ಜಂಗಮನೊಬ್ಬ ಬಂದಡೆ ನಡೆಯಂಬರಯ್ಯ, ಉನ್ನತ ಲಿಂಗಕ್ಕೆ ಬೊನ್ನವ ಇಡೆಯಂಬರಯ್ಯ. ನಮ್ಮ ಕೂಡಲ ಶರಣರು ಕಂಡು ಉದಾಸೀನ ಮಾಡಿದರೆ ಕಲ್ಲು ತಾಗಿದ ಮೀಟೆಯಂತ ಪರಯ್ಯ. ಈ ವಚನದ ಅರ್ಥ, ನಾಗರ ಕಲ್ಲಿಗೆ ಪೂಜೆಯನ್ನು ಮಾಡಿ ಹಾಲನ್ನು ಎರೆಯುತ್ತಾರೆ. ನಾಗರ ಪಂಚಮಿ ಹಬ್ಬವೇ ಶ್ರದ್ಧೆ ಭಕ್ತಿಯಿಂದ ನಡೆಯುತ್ತದೆ. ಹಾವು ವಾಸಿಸುವುದೆಂದು ನಾಗರ ಕಲ್ಲಿಗೆ ಹಾಲನ್ನು ಎರೆಯುವುದು ಉಂಟು. ನಾಗರ ಹಾವು ವಾಸಿಸುವುದೆಂದು ಕೆಲವೊಮ್ಮೆ ಊಟಕ್ಕೆ ಹಾಲನ್ನೆರೆಯುವುದೂ ಉಂಟು. ಹಸಿದು ಬಂದಿರುವ ಜಂಗಮನೊಬ್ಬ ಮನೆಯ ಬಾಗಿಲಿಗೆ ಬಂದರೆ ಮುಂದೆ ಹೋಗಿ ಎಂದು ಹೇಳಿ ಕಳಿಸಿಬಿಡುತ್ತಾನೆ.
ಇಡುತ್ತಾರೆ. ಆದರೆ ಉನ್ನತ ಲಿಂಗದ ಮುಂದೆ ಅಥವಾ ದೇವತಾ ಮೂರ್ತಿಯ ಮುಂದೆ ಬಗೆ ಬಗೆಯ ನೈವೇದ್ಯಗಳನ್ನು ಇಡುತ್ತಾರೆ. ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿ ಮದನ್, 7ನೇ ತರಗತಿ ಸಿ ವಿಭಾಗ. ಎಲ್ಲರಿಗೂ ಶರಣು ಶರಣಾರ್ಥಿ. ನಾನಿಂದು ಜೇಡರ ದಾಸಮಯ್ಯ ರಚಿಸಿರುವಂತಹ ಒಂದು ವಚನವನ್ನು ಗಾಯನ ಮಾಡಲಿದ್ದೇನೆ. ಕಣ್ಣು ಮೀಸಲು ಶಿವನಿಗೆ, ನಮ್ಮ ಈ ಮೀಸಲು ಶಿವನಿಗೆ. ಕಣ್ಣು ಮೀಸಲು ಶಿವನಿಗೆ, ನಮ್ಮ ಈ ಮೀಸಲು ಶಿವನಿಗೆ. ಕಣ್ಣು ಮೀಸಲು ಶಿವನಿಗೆ, ನಮ್ಮ ಈ ಮೀಸಲು ಶಿವನಿಗೆ. ಕಾಲು ಮೀಸಲು ಶಿವನಿಗೆ, ನಮ್ಮ ನಾಲಿಗೆ ಮೀಸಲು ಶಿವನಿಗೆ. ಕಾಲು ಮೀಸಲು ಶಿವನಿಗೆ, ನಮ್ಮ ನಾಲಿಗೆ ಮೀಸಲು ಶಿವನಿಗೆ. ಕಣ್ಣು ಮೀಸಲು ಶಿವನಿಗೆ, ನಮ್ಮ ಈ ಮೀಸಲು ಶಿವನಿಗೆ. ಕಣ್ಣು ಮೀಸಲು ಶಿವನಿಗೆ, ನಮ್ಮ ಈ ಮೀಸಲು ಶಿವನಿಗೆ. ಕಿವಿಯು ಮೀಸಲು ಶಿವನಿಗೆ, ನಮ್ಮ ನಾಸಿಕ ಮೀಸಲು ಶಿವನಿಗೆ. ಕಿವಿಯು ಮೀಸಲು ಶಿವನಿಗೆ, ನಮ್ಮ ನಾಸಿಕ ಮೀಸಲು ಶಿವನಿಗೆ. ಕಣ್ಣು ಮೀಸಲು ಶಿವನಿಗೆ, ನಮ್ಮ ಈ ಮೀಸಲು ಶಿವನಿಗೆ. ಕಣ್ಣು ಮೀಸಲು ಶಿವನಿಗೆ, ನಮ್ಮ ಈ ಮೀಸಲು ಶಿವನಿಗೆ. ಕರು ಮೀಸಲು ಮನ ಮೀಸಲು ಶಿವನಿಗೆ, ನಮ್ಮ ಕರು ಮೀಸಲು ಮನ ಮೀಸಲು ಶಿವನಿಗೆ. ಕರು ಮೀಸಲು ಮನ ಮೀಸಲು ಶಿವನಿಗೆ, ನಮ್ಮ ಕರು ಮೀಸಲು ಮನ ಮೀಸಲು ಶಿವನಿಗೆ. ಕಣ್ಣು ಮೀಸಲು ಶಿವನಿಗೆ, ನಮ್ಮ ಈ ಮೀಸಲು ಶಿವನಿಗೆ. ಕಣ್ಣು ಮೀಸಲು ಶಿವನಿಗೆ, ನಮ್ಮ ಈ ಮೀಸಲು ಶಿವನಿಗೆ. ಈ ಮೀಸಲ ಹೋಗದಂತಿದ್ದರೆ, ಈ ಮೀಸಲು ಹೋಗದಂತಿದ್ದರೆ, ಆತನ ಜಗದೀಶ ಕಾಣು ರಾಮನಾಥ. ಆತನ ಜಗದೀಶ ಕಾಣು ರಾಮನಾಥ. ಕಣ್ಣು ಮೀಸಲು ಶಿವನಿಗೆ, ನಮ್ಮ ಈ ಮೀಸಲು ಶಿವನಿಗೆ. ಕಣ್ಣು ಮೀಸಲು ಶಿವನಿಗೆ, ನಮ್ಮ ಈ ಮೀಸಲು ಶಿವನಿಗೆ. ನಮ್ಮ ಈ ಮೀಸಲು ಶಿವನಿಗೆ, ನಮ್ಮ ಈ ಮೀಸಲು ಶಿವನಿಗೆ. ಧನ್ಯವಾದಗಳು. ಮದನ್ಗೆ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿನಿ ಸ್ನೇಹ, 7ನೇ ತರಗತಿ ಬಿ ವಿಭಾಗ. ಮುಂದಿನ ಸಿದ್ಧತೆಗಾಗಿ ಅಪೂರ್ವ ಬಿ, 7ನೇ ತರಗತಿ ಸಿ ವಿಭಾಗ. ಎಲ್ಲರಿಗೂ ಶರಣು ಶರಣಾರ್ಥಿ. ಈಗ ನಾನು ಬಸವಣ್ಣವರವರ ವಚನವೊಂದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸ್ಸಾಕ್ಷಿ. ಕೂಡಲ ಸಂಗಮ ದೇವ ನನಗಿದೇ ದಿವ್ಯ. ಬಸವಣ್ಣನವರ ವಿನಯ ಗುಣ ಅತ್ಯಂತ ವಿರಳ, ದುರ್ಲಭವೆಂದೇ ಹೇಳಬೇಕು. ಅಲ್ಪವಿದ್ಯಾ ಮಹಾಗರ್ವಿ ಎಂಬ ಗಾದೆಯಂತೆ ಅಲ್ಪ ಅರ್ಹತೆಯನ್ನೇ ಮಹಾ ಎಂದು ತಾವೇ ಕೊಚ್ಚಿಕೊಂಡು ಹಿರಿಯರೆಂದು ಮೆರೆಯುವ ಭ್ರಮಾಧೀನರನ್ನು ನಿತ್ಯ ಕಾಣುತ್ತಿದ್ದೇವೆ. ಸರ್ವರು ಹಿರಿಯರೆನಿಸಿಕೊಂಡು ಮೆರೆಯಲು ಹಾತೊರೆಯುತ್ತಾರೆ. ತಾನು ಕಿರಿಯನೆಂಬ ವಿನಿತ ಭಾವ ಎಷ್ಟು ಜನರಲ್ಲಿರುತ್ತದೆ. ಆದರೆ ಬಸವಣ್ಣನವರು ರಾಜಾಶ್ರಯದಲ್ಲಿ ಹಿರಿಯ ಅಧಿಕಾರಿಯಾದರು, ಸ್ವತಃ ಜ್ಞಾನಿಯಾದರು, ಸಾವಿರಾರು ಮಂದಿ ಗೌರವಿಸುವ ಮಹಾಶರಣರಾದರು. ತಾನು ಎಲ್ಲರಿಗಿಂತ ಕಿರಿಯ ಎಂದು ಹೇಳಿಕೊಳ್ಳುವ ವಿನಯ ಗುಣ. ತಾನು ಎಲ್ಲರಿಗಿಂತ ಕಿರಿಯನೆಂದು ಹೇಳಿಕೊಳ್ಳುವುದರಲ್ಲೇ ಬಸವಣ್ಣ ಹಿರಿಯರಾಗುತ್ತಾರೆ. ಇವರು ಬಾಯಿ ಮಾತಿಗಾಗಿ ಹೇಳಿಕೊಳ್ಳಲಿಲ್ಲ, ಶಿವನ ಸಾಕ್ಷಿಯಾಗಿ ಉದ್ಘೋಷಿಸುತ್ತಾರೆ. ಇಂಥ ವಿನಯ ಗುಣವಿದ್ದರೆ ಬದುಕುವುದು ಸುಲಭವಲ್ಲದೆ ಸಾಧ್ಯವಾಗುವುದಿಲ್ಲವೇ? ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿನಿ ಅಪೂರ್ವ ಬಿ, 7ನೇ ತರಗತಿ ಸಿ ವಿಭಾಗ.
ಮುಂದಿನ ಸಿದ್ಧತೆಗಾಗಿ ಮಹತಿ 6ನೇ ತರಗತಿ ಸಿರಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಇನ್ನು ಜೇಡರ ದಾಸಿಮಯ್ಯ ಅವರು ರಚಿಸಿರುವ ವಚನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಕಡಗೀಲಿಲ್ಲದ ಬಂಡಿ ಒಡೆಗಡೆಯದ ಮಾಡ್ಪುದೆ, ಕಡಗೀಲು ಬಂಡಿಗಾಧಾರ ಈ ಕಡುದರ್ಪವೇರಿದ ಒಡೆಲೆಂಬ ಬಂಡಿಗೆ, ಮೃಡಭಕ್ತರ ನುಡಿಗಡನವೇ ಕಡಗೀಲು ಕಾಣರಾಮನಂದ. ಇದರ ಭಾವಾರ್ಥ, ನಂತರ ಮನುಷ್ಯನ ದೇಹವನ್ನೇ ಒಂದು ಬಂಡಿಯಾಗಿ ಪರಿಭಾವಿಸಿ ತಾನು ಹೇಳುತ್ತದನ್ನು ದಾಸಿಮಯ್ಯ ಪರಿಣಾಮಕಾರಿಯಾಗಿ ಹೇಳುತ್ತಾನೆ. ಈ ದೇಹವೆಂಬ ಬಂಡಿಗೆ ಅತಿಯಾದ ದರ್ಪ ಅಹಂಕಾರಗಳಿಂದ ಬೀಗುತ್ತಿದ್ದರೆ ಅದು ಉರುಳಿ ಬೀಳುವುದು ಖಚಿತ. ಈ ದೇಹವೆಂಬ ಬಂಡಿಗೆ ಉರುಳಿ ಬೀಳದಂತೆ ಸ್ತುತಿಯಲ್ಲಿ ಚಲಿಸಬೇಕಾದರೆ ಅದಕ್ಕೆ ಶಿವಭಕ್ತರು ಅಥವಾ ಜ್ಞಾನಿಗಳ ಮಾರ್ಗದರ್ಶಕವಾದ ಮಾತುಗಳು ಕಡೆಗೀಲಿಗೆ ಇರಬೇಕಾಗುತ್ತದೆ. ದರ್ಪ ಅಹಂಕಾರಗಳಿಂದ ನಮ್ಮ ವಿನಾಶಕ್ಕೆ ದಾರಿ ಮಾಡಿಕೊಳ್ಳುತ್ತದೆ. ಬಲ್ಲವರ ಜ್ಞಾನಿಗಳ ಬುದ್ಧಿ ಮಾತುಗಳನ್ನು ಕೇಳಿ ಸಜ್ಜನರಾಗಿ ಬದುಕುವುದನ್ನು ಶ್ರೇಷ್ಠಕರ ಎಂದು ದಾಸಿಮಯ್ಯ ಎಷ್ಟು ಚೆನ್ನಾಗಿ ಹೇಳಿದರಲ್ಲವೇ. ಧನ್ಯವಾದಗಳು. ಅಪೂರ್ವಳಿಗೆ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿನಿ ಮಹತಿ, ನಂತರ ಅಪೂರ್ವ ಆರ್ 7ನೇ ತರಗತಿ ಸಿ ವಿಭಾಗ. ಎಲ್ಲರಿಗೂ ಶರಣು ಶರಣಾರ್ಥಿ. ನನ್ನ ಹೆಸರು ಮಹತಿ. ನಾನು 6ನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನಿಂದು ಬಸವಣ್ಣನವರು ರಚಿಸಿರುವ ವಚನವನ್ನು ಹೇಳುತ್ತಿದ್ದೇನೆ. ಹಂಚಿ ತಿನ್ನುವ ಗುಣ ಬೆಳೆಸಿಕೊಳ್ಳುವ ಬಗ್ಗೆ. ಕಾಗೆ ಒಂದಗಳು ಕಂಡಡೆ ಕರೆಯದೆ ತನ್ನ ಬಳಗವನು, ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ ಬಸವಣ್ಣ. ಇದರ ಭಾವಾರ್ಥ, ಕಾಗೆ ಒಂದಗಳು ಸಿಕ್ಕರೂ ತನ್ನ ಬಳಗವನ್ನು ಕೂಗಿ ಹಂಚಿ ತಿನ್ನುತ್ತದೆ. ಕೋಳಿ ಒಂದು ಕುಟುಕ ಸಿಕ್ಕರೂ ತನ್ನ ಬಂಧುಗಳ ಜೊತೆಗೆ ಒಟ್ಟಾಗಿ ತಿನ್ನುತ್ತದೆ. ಪ್ರಾಣಿ ಪಕ್ಷಿಗಳಲ್ಲಿರುವ ಈ ಹಂಚಿ ತಿನ್ನುವ ಗುಣ ಮನುಷ್ಯರಲ್ಲಿ, ಅದರಲ್ಲೂ ಭಕ್ತನೆಂದು ಕರೆಸಿಕೊಳ್ಳುವವನಲ್ಲಿ ಇಲ್ಲದಿದ್ದರೆ ಅವನು ಕಾಗೆ ಕೋಳಿಗಿಂತ ಕಡೆ ಎಂಬುದು ಈ ವಚನದ ಅರ್ಥವಾಗಿದೆ. ಧನ್ಯವಾದಗಳು. ಧನ್ಯವಾದಗಳು. ಈಗ ಅಪೂರ್ವ ಆರ್, ನಂತರ ಲಕ್ಷ್ಮಿ 7ನೇ ತರಗತಿ ಬಿ ವಿಭಾಗ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರಿಗೆ ಶರಣು ಶರಣಾರ್ಥಿ. ಇಂದು ನಾನು ನಮ್ಮ ಕನ್ನಡದ ಪ್ರಸಿದ್ಧ ವಚನಕಾರರಾದ ಹಾಗೂ ಮೊದಲ ವಚನಕಾರರಾದ ಜೇಡರ ದಾಸಿಮಯ್ಯನವರು ರಚಿಸಿರುವ ಒಂದು ವಚನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೇ ನೆಂಬ ರಾಮನಾಥ. ಇದರ ಭಾವಾರ್ಥ, ಕೆಲವರು ತನ್ನದೆಂಬುವುದನ್ನು ಬೇರೆಯವರಿಗೆ ದಾನ ಮಾಡಿ ದಾನಶೂರ ಎಂಬ ಬಿರುದು ಬಾವಲಿಗಳನ್ನು ಪಡೆದು ಹೆಮ್ಮೆ ಪಡುತ್ತಾರೆ. ಆದರೆ ಅದು ನಿಜವಾಗಿಯೂ ಅವನದೇ? ಖಂಡಿತ ಇಲ್ಲ. ಎಲ್ಲವೂ ಭಗವಂತನ ಸೃಷ್ಟಿ, ಎಲ್ಲವೂ ಭಗವಂತನ ಸಂಪತ್ತು. ನಾವು ಜೀವಿಸುತ್ತಿರುವ ಭೂಮಿಯನ್ನೇ ಆ ಭಗವಂತ ಜೀವಿಗಳಿಗೆ ದಾನವಾಗಿ ನೀಡಿದ್ದಾರೆ. ಆ ಭೂಮಿಯಲ್ಲಿ ಬೆಳೆಯುವ ಸಸ್ಯಗಳು, ಧಾನ್ಯಗಳು ಕೂಡ ಅವನ ದಾನವೇ. ನಾವು ಉಸಿರಾಡುವ ಗಾಳಿ ಕೂಡ ಆ ಶಿವನ ಕೃಪೆಯೇ. ಶಿವ ಕರುಣೆ ಇಲ್ಲದಿದ್ದರೆ ಈ ಭೂಮಿಯೇ ಇರುತ್ತಿರಲಿಲ್ಲ, ತಿನ್ನಲು ಅನ್ನ ಇರುತ್ತಿರಲಿಲ್ಲ, ಉಸಿರಾಡಲು ಗಾಳಿ ಇರುತ್ತಿರಲಿಲ್ಲ, ವಾಸಿಸಲು ಮನೆ ಮಠ ಯಾವುದೂ ಇರುತ್ತಿರಲಿಲ್ಲ, ಒಟ್ಟಾರೆ ಯಾವ ಜೀವಿಯ ಅಸ್ತಿತ್ವವೂ ಇರುತ್ತಿರಲಿಲ್ಲ. ಹೀಗಿರುವಾಗ ಯಾರೋ ಶ್ರೀಮಂತ ಏನೋ ದಾನ ಮಾಡಿದ್ದಾನೆಂದು ಅವನನ್ನು ಹೊಗಳುವವರು ಕುನ್ನಿಗಳು ಎಂದು ನಮ್ಮ ದಾಸಿಮಯ್ಯ ಕಟುವಾಗಿ ಖಂಡಿಸುತ್ತಾರೆ. ಧನ್ಯವಾದಗಳು. ವಾಚನವನ್ನು ಮಾಡಿದಂತಹ ಅಪೂರ್ವಳಿಗೆ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿನಿ ಲಕ್ಷ್ಮಿ 7ನೇ ತರಗತಿ ಬಿ ವಿಭಾಗ, ನಂತರ ದೀಕ್ಷಿತ 8ನೇ ತರಗತಿ ಎ ವಿಭಾಗ. ಎಲ್ಲರಿಗೂ ಶರಣು ಶರಣಾರ್ಥಿ. ಈಗ ನಾನು ಐದಕ್ಕಿ ಲಕ್ಕಮ್ಮನವರ ವಚನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಆಸೆ ಎಂಬುದು ಅರಸಿಂಗಲ್ಲದೆ ಅಜಾತರಿ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸತ್ಯಾಸೆ ನಿಮಗೇಕೆ? ಈಶ್ವರನೊಬ್ಬ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ಈ ವಚನದ ಅರ್ಥ, ಅರಸನಾದವನಿಗೆ ಆಸೆ ಇರಲು ಸಾಧ್ಯ, ಶಿವಭಕ್ತರಿಗೆ ಆಸೆ ಇರಬಾರದು. ದೋಷವೆನ್ನುವುದು ಯಮದೂತರಲ್ಲಿರಬಹುದು, ಅಜಾತರು ಅಥವಾ ಶಿವಭಕ್ತರಿಗೆ ದೋಷವಿರಬಾರದು. ಆಸೆಯಿಂದ ಇಷ್ಟೊಂದು ಅಕ್ಕಿಯನ್ನು ತರಬಹುದೇ? ಇದನ್ನು ಶಿವ ಒಪ್ಪುವುದಿಲ್ಲ. ಆಸೆ ಎಂಬುದು ನಮ್ಮಂತ ಭಕ್ತರಿಗೆ ಬಹಳ ದೂರ. ಆದ್ದರಿಂದ ಈ ಹೆಚ್ಚಾದ ಅಕ್ಕಿಯನ್ನು ಅಲ್ಲೇ ಸುರಿದು ಬಾ. ಲಕ್ಕಮ್ಮನ ಈ ದೃಢ ಚಿತ್ತ ಅಪೂರ್ವವಾದದ್ದು. ಧನ್ಯವಾದಗಳು. ಧನ್ಯವಾದಗಳು ಲಕ್ಷ್ಮಿ. ಮುಂದಿನ ವಿದ್ಯಾರ್ಥಿನಿ ದೀಕ್ಷಿತ, ನಂತರ ಹರ್ಷಿತಾ
8ನೇ ತರಗತಿ ಬಿ ವಿಭಾಗ. ಗುರು ಹಿರಿಯರಿಗೆಲ್ಲರಿಗೂ ನನ್ನ ಶರಣಾರ್ಥಿ. ನಾನಿಂದು ಜೇಡರ ದಾಸಿಮಯ್ಯನವರ ಒಂದು ವಚನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಹಿರಳೆಲ್ಲ ನಡೆದನ ಸುಂಕ ಕದ್ದಿ, ಕಳವೆಯೆಲ್ಲ ಹೋಗಿ ಬರಿಯ ಗೋಣಿ ಉಳಿಯಿತು, ಅಳಿಮನದವರ ಭಕ್ತಿ ಇಂತಾಯಿತು ರಾಮನಾಥ. ಇದರ ಭಾವಾರ್ಥ: ಸುಂಕ ಕೊಡಲಾರದ ಸಂಕಟಕ್ಕೆ ಒಬ್ಬ ವ್ಯಕ್ತಿಯು ಬಳಸು ದಾರಿಯಲ್ಲಿ ಹೆಚ್ಚು ಹೊತ್ತು ಹೆಚ್ಚು ನಡೆದು ಮನೆ ಸೇರಿದ. ಆದರೆ ಅದೇ ಸಮಯದಲ್ಲಿ ಗೋಣಿ ಚೀಲದ ತೂತಿನಿಂದಾಗಿ ತನ್ನ ಭತ್ತವೆಲ್ಲ ಸೋರಿ ಹೋಯಿತು. ಒಂದಿಷ್ಟು ಸುಂಕ ಉಳಿಸಲು ಹೋಗಿ ಒಂದು ಚೀಲ ಭತ್ತವನ್ನೇ ಕಳೆದುಕೊಂಡ. ಅದೇ ಸುಂಕ ನೀಡಿ ಹತ್ತಿರದ ದಾರಿಯಲ್ಲಿ ಹೋಗಿದ್ದರೆ ಸ್ವಲ್ಪ ಭತ್ತ ನಷ್ಟವಾಗುತ್ತಿತ್ತು ಹೊರತು ಎಲ್ಲವೂ ಬರಿದಾಗುತ್ತಿರಲಿಲ್ಲ. ಚಂಚಲ ಮನಸ್ಸಿನವನ ಭಕ್ತಿಯನ್ನು ದಾಸಿಮಯ್ಯನವರು ಈ ರೀತಿ ಹೇಳಿದ್ದಾರೆ: ಅವನದು ತೂತು ಮನಸ್ಸು, ಅಲ್ಲಿ ಎಲ್ಲವೂ ಸೋರಿ ಹೋಗುವುದೇ ಸಹಜ. ಮೋಸ, ವಂಚನೆ, ಮೋಹ, ಮಮಕಾರಗಳ ತೂತುಗಳಿಂದ ಜರಡಿಯಂತಾಗಿರುವ ಅಂತವನ ಮನಸ್ಸಿನಲ್ಲಿ ಭಕ್ತಿ ಎಂಬ ಶಬ್ದವನ್ನು ಸ್ಥಿರವಾಗಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಧನ್ಯವಾದಗಳು. ಮಾಡಿದಂತಹ ಶಿಕ್ಷಿತಾಳಿಗೆ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿನಿ ಹರ್ಷಿತಾ, ನಂತರ ಚೈತ್ರ, 8ನೇ ತರಗತಿ ಬಿ ವಿಭಾಗ. ಎಲ್ಲರಿಗೂ ಶರಣಾರ್ಥಿಗಳು. ನಾನಿಂದು ಬಸವಣ್ಣನವರು ರಚಿಸಿರುವ ಒಂದು ವಚನವನ್ನು ಗಾಯನದ ಮೂಲಕ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ನಿನ್ನ ಕಲೆ ಕಂಬ ದೇಹವೇ ದೇಗುಲ, ಎನ್ನ ಕಲೆ ಕಂಬ ದೇಹವೇ ದೇಗುಲ, ಶಿರವೇ ಅನ್ನ ಕಳಶವಯ್ಯ, ಶಿರವೇ ಅನ್ನ ಕಳಶವಯ್ಯ, ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ಸ್ಥಾವರ ಕಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ, ಸ್ಥಾವರ ಕಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ. ಅಯ್ಯ ಕೇಳಯ್ಯ, ಅಯ್ಯ ಕೇಳಯ್ಯ, ಕೂಡಲ ಸಂಗಮ ದೇವ ದೇವ, ಕೂಡಲ ಸಂಗಮ ದೇವ ದೇವ, ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು, ಮಾಡುವರು, ಮಾಡುವರು. ಧನ್ಯವಾದಗಳು. ಹರ್ಷಿತಾಳಿಗೆ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿನಿ ಚೈತ್ರ, ನಂತರ ಭುವನಶ್ರೀ, 8ನೇ ತರಗತಿ ಬಿ ವಿಭಾಗ. ಎಲ್ಲರಿಗೂ ಶರಣಾರ್ಥಿ. ನಾನಿಂದು ಸತ್ಯಕ್ಕನ ವಚನವನ್ನು ತಮ್ಮ ಮುಂದೆ ವಾಚನ ಮಾಡುತ್ತಿದ್ದೇನೆ. ಲಂಚ ವಂಚನಕ್ಕೆ ಕಲ್ಯಾಣದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ಅದನ್ನು ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ, ನಿಮ್ಮ ಪ್ರಮತರಾಣೆ. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿರ್ಪೇನಾಗಿ, ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಹದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ. ಇದರ ಭಾವಾರ್ಥ: ಶರಣರಿಗೆ ಪರಧನದ ಅಂಶವಿರಬಾರದು. ಅದನ್ನು ಸತ್ಯಕ್ಕ ಈ ವಚನದಲ್ಲಿ ವ್ಯಕ್ತಪಡಿಸಿದ್ದಾಳೆ. ಬಟ್ಟೆ ದಾರಿಯಲ್ಲಿ ಚಿನ್ನ ಬಟ್ಟೆ ಏನೇ ಬಿದ್ದಿದ್ದರೂ ನಿಮ್ಮ ಶರಣರಾಣೆ, ಅದನ್ನು ಕೈಯಿಂದಲೂ ಮುಟ್ಟುವುದಿಲ್ಲ ಎಂದು ಅವಳು ಘೋಷಿಸುತ್ತಾಳೆ.
ಅದಕ್ಕೆ ಕಾರಣವೆಂದರೆ ತಾನು ಶಿವ ನೀಡಿದ ಭಿಕ್ಷದಲ್ಲಿ ಬದುಕುತ್ತಿದ್ದೇನೆ, ಅಷ್ಟೇ ಸಾಕು. ಸ್ವಾರ್ಥದ ಆಸೆಯಿಂದ ಅನ್ಯರ ಸ್ವತ್ತಿಗೆ ತಾನೇನಾದರೂ ಆಸೆ ಪಟ್ಟರೆ ನನ್ನನ್ನು ನರಕದಲ್ಲಿ ಮುಳುಗಿಸಿ ನೀನೆದ್ದು ಹೋಗು ಎಂದು ಶಿವನಿಗೆ ಹೇಳುತ್ತಾಳೆ. ಪರರ ವಸ್ತುವಿಗೆ ಆಸೆ ಪಡಬಾರದೆಂಬ ಸತ್ಯಕ್ಕನ ವೀರನಿಷ್ಠೆ ಈ ವಚನದಲ್ಲಿ ವ್ಯಕ್ತವಾಗಿದೆ. ಧನ್ಯವಾದಗಳು. ವಸ್ತು ವಿಷಕ್ಕೆ ಸಮಾನ ಎಂದು ಸಾರುವಂತಹ ವಚನವನ್ನ ತಮ್ಮ ಮುಂದೆ ವಾಚನದ ಮೂಲಕ ಪ್ರಸ್ತುತಪಡಿಸಿದಂತಹ ಚೈತ್ರಳಿಗೆ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿನಿ ಭುವನಶ್ರೀ, ನಂತರ ಚಿರಾ 6ನೇ ತರಗತಿ ಸಿ ವಿಭಾಗ. ಎಲ್ಲರಿಗೂ ಶರಣಾರ್ಥಿ. ನಾನಿಂದು ಅಕ್ಕಮಹಾದೇವಿಯವರ ವಚನವನ್ನು ಪ್ರಸ್ತುತಪಡಿಸುತ್ತೇನೆ. ಕರಣಿಯವಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನ್ನೇ ಸುತ್ತಿ ಸಾವಂತೆ ಮನಬಂದುದನ್ನು ಬಯಸಿ ಬೇಯುತ್ತಿದ್ದೇನಲ್ಲ ಎನ್ನ ಮನದ ದುರಾಶಯ ಮಾಡಿಸಿ ನಿನ್ನತ್ತ ತೋರಾ ಚೆನ್ನಮ್ಮನ. ಇದರ ಭಾವಾರ್ಥ ಆಸೆಯ ದುಃಖಕ್ಕೆ ಕಾರಣ ಎಂದು ಗೌತಮ ಬುದ್ಧ ಹೇಳಿದ. ಅದನ್ನು ದುರಾಶೆಯ ದುಃಖಕ್ಕೆ ಕಾರಣ ಎಂದು ಬದಲಿಸಿಕೊಂಡರೆ ಇನ್ನೂ ಅರ್ಥಪೂರ್ಣವಾಗಿರುತ್ತದೆ. ಏಕೆಂದರೆ ಪ್ರಾಪಂಚಿಕವಾದ ಆಸೆಗಳು, ಮಾಯಾಮೋಹಗಳು ನಮ್ಮಿಂದಲೇ ಹುಟ್ಟಿ ನಮ್ಮನ್ನು ಆವರಿಸಿಕೊಂಡು ನಮ್ಮನ್ನು ನಾಶ ಮಾಡುತ್ತದೆ. ಆದ್ದರಿಂದ ಸದಾ ಭಗವಂತನಲ್ಲಿ ಮನಸ್ಸು ನೆಟ್ಟಿರುವಂತೆ ಅಕ್ಕ ಚೆನ್ನಮಲ್ಲಿಕಾರ್ಜುನನನ್ನು ಬೇಡಿಕೊಳ್ಳುತ್ತಾರೆ. ಧನ್ಯವಾದಗಳು. ಧನ್ಯವಾದಗಳು. ನಂತರ ಚಿರಾಗ್ ನಂತರ ಶ್ವೇತಾ MP. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಚಿರಾಗ್ ಎಂಬು. ನಾನು ಓದುತ್ತಿರುವುದು 6ನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ. ನಾನು ಇಂದು ಬಸವಣ್ಣನವರ ವಚನವನ್ನು ಗಾಯನ ಮಾಡಲಿದ್ದೇನೆ. ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ತಂದು ನೀನು ಬಳಗ ನೀನು, ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಬಂದು ನೀನು ಬಳಗ ನೀನು, ತಂದೆ ನೀನು ತಾಯಿ ನೀನು, ನೀನಲ್ಲದೆ ಮತ್ತಾರಯ್ಯ, ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಹಾಲಲದ್ದು ನೀರಲದ್ದು, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಬಂದು ನೀನು ಬಳಗ ನೀನು, ಬಂದು ನೀನು ಬಳಗ ನೀನು, ತಂದೆ ನೀನು ತಾಯಿ ನೀನು. ಧನ್ಯವಾದಗಳು. ಚಿರಾಗ್ಗೆ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿನಿ ಶ್ವೇತಾ MP, ನಂತರ ಪೂರ್ಣಿಮಾ 8ನೇ ತರಗತಿ B ವಿಭಾಗ. ಎಲ್ಲರಿಗೂ ಶರಣಾರ್ಥಿಗಳು. ನಾನಿಂದು ಮುಡಿವಾಳ ಮಾಚಯ್ಯನವರು ರಚಿಸಿರುವ ಒಂದು ವಚನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಮಧುರದ ಗುಣವ ಇರುಕೆ ಬಂದುದು, ವಾಯುವಿನ ಗುಣವ ಸರ್ಪ ಬಂದುದು, ಗೋತ್ರದ ಗುಣವ ಕಾಗೆ ಬಂದುದು, ವೇಳೆಯ ಗುಣವ ಕೋಳಿ ಬಂದುದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನಾನುಭವವನ್ನರಿಯದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾರಣ ಕಲಿದೇವರ ದೇವ. ಇದರ ಭಾವಾರ್ಥ ಇಂತಿದೆ. ಸಿಹಿಯ ಗುಣ ಇರುವೆಗೆ ಗೊತ್ತು, ಏಕೆಂದರೆ ಅದು ಸಿಹಿ ಎಲ್ಲಿದ್ದರೂ ಅಲ್ಲಿ ಉಳಿದು ಬರುತ್ತದೆ. ವಾಯುವಿನ ಗುಣ ಸರ್ಪಕ್ಕೆ ಗೊತ್ತು, ಏಕೆಂದರೆ ಅದು ವಾಯುಭಕ್ಷಕ, ಬಾಯಿಯಲ್ಲೇ ಉಸಿರಾಡುತ್ತದೆ. ಗೋತ್ರದ ಗುಣ ಕಾಗಿಗೆ ಗೊತ್ತು, ಏಕೆಂದರೆ ಅದು ಅವುಳ ಕಂಡರೆ ತನ್ನ ಬಳಗವನ್ನೆಲ್ಲ ಕೂಗಿ ಕರೆಯುತ್ತದೆ. ಎಲ್ಲವೂ ಒಟ್ಟಾಗಿ ಕಾಕ ಎನ್ನುತ್ತಾ ಸಿಕ್ಕಿದ ಆಹಾರವನ್ನು ತಿನ್ನುತ್ತದೆ. ವೇಳೆಯ ಗುಣ ಕೋಳಿಗೆ ಗೊತ್ತು, ಏಕೆಂದರೆ ಅದು ಮುಂಜಾನೆ ನಿಯಮಿತವಾಗಿ ಎಲ್ಲರನ್ನು ಎಚ್ಚರಗೊಳಿಸುತ್ತದೆ. ಧನ್ಯವಾದಗಳು. ಧನ್ಯವಾದಗಳು. ಈಗ ಪೂರ್ಣಿಮಾ, ನಂತರ ಜಯಸುಧಾ 8ನೇ ತರಗತಿ A ವಿಭಾಗ.
ಎಲ್ಲರಿಗೂ ಶರಣಾರ್ಥಿಗಳು. ನಾನೀಗ ಅಕ್ಕಮಹಾದೇವಿ ರಚಿಸಿರುವ ಒಂದು ವಚನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಹಸಿವಾದಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಘಾತಕ್ಕೆ ನೀಯನಗುಂಟು, ಚನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಘಾತಕ್ಕೆ ನೀಯನಗುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು. ಧನ್ಯವಾದಗಳು. ಧನ್ಯವಾದಗಳು. ಈಗ ಜಯಸುಧಾ, ನಂತರ ಇಂಪನ 7ನೇ ತರಗತಿ ಬಿ ವಿಭಾಗ. ಎಲ್ಲರಿಗೂ ಶರಣಾರ್ಥಿ. ನಾನಿಂದು ಬಸವಣ್ಣನವರು ರಚಿಸಿರುವ ಒಂದು ವಚನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಜೋಳ ವಾಳಿಯನಲ್ಲ ಬೇರೆ ವಾಳಿಯವ ನಾನಯ್ಯ, ಹಾಡು ಬೆಟ್ಟರುವ ಹಾಡು ನಾನಯ್ಯ ಕೇಳು ಕೂಡಲ ಸಂಗಮ ದೇವ, ಮರಣವೇ ಮಹಾನವ. ಧನ್ಯವಾದಗಳು. ಧನ್ಯವಾದಗಳು. ಈಗ ಇಂಪನ, ನಂತರ 6ನೇ ತರಗತಿ ಸಿ ವಿಭಾಗದ ಅನನ್ಯ. ಶರಣಾರ್ಥಿ. ಈಗ ನಾನು ಬಸವಣ್ಣನವರ ವಚನವೊಂದನ್ನು ತಮ್ಮ ಮುಂದೆ ಗಾಯನ ಮಾಡಲಿದ್ದೇನೆ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮ ಶೃಂಗಾರ, ಕೂಡಲ ಸಂಗಮನ ಶರಣರನ ಸರಿಗೆ, ಕೂಡಲ ಸಂಗಮನ ಶರಣರನ ಸರಿಗೆ, ವಿಭೂತಿಯೇ ಶೃಂಗಾರ, ವಿಭೂತಿಯೇ ಶೃಂಗಾರ. ಧನ್ಯವಾದಗಳು. ಧನ್ಯವಾದಗಳು. ಈಗ ಅನನ್ಯ, ನಂತರ ಬೃಂದ 7ನೇ ತರಗತಿ ಸಿ ವಿಭಾಗ. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಅನನ್ಯ. ನಾನು 6ನೇ ತರಗತಿ ಸಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ಬಸವಣ್ಣನವರ ವಚನವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಮರ್ತ್ಯಲೋಕ ಎಂಬುದು ಕತ್ತರಣ ಕಮಟವಲ್ಲ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಲ್ಲ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲುವರಲ್ಲ, ಕೂಡಲ ಸಂಗಮ ದೇವ. ಇದರ ಅರ್ಥ, ನಾವು ದೇವರನ್ನು ಮೆಚ್ಚಿಸಲು ಎಲ್ಲೂ ಹೋಗಬೇಕಾಗಿಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ ಮಾಡುವ ಒಳ್ಳೆಯ ಕೆಲಸ ಮತ್ತು ಶುದ್ಧ ನಡತೆ ನಮ್ಮನ್ನು ದೇವರ ಹತ್ತಿರ ಕರೆದುಕೊಂಡು ಹೋಗುವ ಏಕೈಕ ಮಾರ್ಗವಾಗಿದೆ. ಧನ್ಯವಾದಗಳು. ಈಗ ಬೃಂದ 7ನೇ ತರಗತಿ ಸಿ ವಿಭಾಗ, ನಂತರ ಸಿಂಚನ 7ನೇ ತರಗತಿ ಸಿ ವಿಭಾಗ. ಎಲ್ಲರಿಗೂ ಶರಣಾರ್ಥಿ. ನಾನು ಇಂದು ತಮ್ಮ ಮುಂದೆ ಸಿದ್ದರಾಮಣ್ಣನವರು ರಚಿಸಿರುವಂತಹ ಒಂದು ವಚನವನ್ನು ಪ್ರಸ್ತುತಪಡಿಸಲಿದ್ದೇನೆ. ನದಿಯ ನೀರು ಹೋದವಯ್ಯ ಸಮುದ್ರಕ್ಕೆ, ಸಮುದ್ರದ ನೀರು ಬಾರದಯ್ಯ ನದಿಗೆ, ನಾ ಹೋದಿರಯ್ಯ ಲಿಂಗದ ಕಡೆಗೆ, ಲಿಂಗ ಬಾರದಯ್ಯ ನನ್ನ ಕಡೆಗೆ, ಮಗ ಮುನಿದೆಡೆ ತಂದೆಯೂ ಮುನಿಯನೇ, ನಾ ಮುನಿದಂತೆ ನೀ ಮುನಿಯೇ ನೋಡಯ್ಯ ಕಪಿಲ ಸಿದ್ಧ ಮಲ್ಲಿನಾಥ. ನದಿಯ ನೀರು
ನದಿಯ ನೀರು ಸಮುದ್ರಕ್ಕೆ ಸೇರುತ್ತದೆ, ಆದರೆ ಸಮುದ್ರದ ನೀರು ನದಿಗೆ ಮತ್ತೆ ಬರುವುದಿಲ್ಲ. ಅದರಂತೆಯೇ ಭಕ್ತ ಭಗವಂತನ ಕಡೆಗೆ ಹೋಗಬಹುದು, ಆದರೆ ಭಗವಂತ ಭಕ್ತನ ಕಡೆಗೆ ಬರುವುದಿಲ್ಲ. ಈ ವಚನದ ಸಾರಾಂಶವಾಗಿದೆ. ಧನ್ಯವಾದಗಳು. ಈಗ ಸಿಂಚನ, ನಂತರ ಶ್ವೇತಾ 7ನೇ ತರಗತಿ ಸಿ ವಿಭಾಗ. ಎಲ್ಲರಿಗೂ ಶರಣಾರ್ಥಿ. ಇಂದು ನಾನು ಇಂದು ನಿಮ್ಮ ಮುಂದೆ ಅಂಬಿಗಾ ಚೋಳಯ್ಯನವರು ರಚಿಸಿರುವ ಒಂದು ವಚನವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಜಲ ಶುದ್ಧವೆಂಬನೆ ಜಲ ಶುದ್ಧವಲ್ಲ, ನೆಲ ಶುದ್ಧವೆಂಬನೆ ನೆಲ ಶುದ್ಧವಲ್ಲ, ವಾಯು ಶುದ್ಧವೆಂಬನೆ ಅಗ್ನಿ ಶುದ್ಧವಲ್ಲ, ಬೆಳಕು ಶುದ್ಧವೆಂಬನೆ ಬೆಳಕು ಶುದ್ಧವಲ್ಲ. ಗುರುವೇ ನೀ ಕೇಳಯ್ಯ ದೇವರಾಯ, ಹಸಿ ಮಸುಳಿಯ ಕಳೆದ ಜ್ಞಾನವೆಂಬ ಬೆಳಗನ್ನು ಸಾಧಿಸಲೆಡೆ ಅಲ್ಲಿ ತಾನೀಪನೆಂದ ನಂಬಿಗೆ ಚೌಡಯ್ಯ. ಇದರ ಭಾವಾರ್ಥ: ಜಲವು ಶುದ್ಧವಲ್ಲ, ನೆಲವು ಶುದ್ಧವಲ್ಲ, ವಾಯು ಅಗ್ನಿ ಬೆಳಕು ಕೂಡ ಶುದ್ಧವೆಂದು ಹೇಳುವುದಕ್ಕಾಗುವುದಿಲ್ಲ. ಏಕೆಂದರೆ ಅವುಗಳು ಬೇರೆ ಬೇರೆ ಸಂಪರ್ಕಗಳಿಂದ ಕತ್ತಲೆಯನ್ನು ಕಳೆದು ಪರಿಶೀಲಿಸುತ್ತಾರೋ ಅವರಲ್ಲಿ ಪರಶಿವ ನೆಲೆಸುತ್ತಾನೆ. ಧನ್ಯವಾದ. ಧನ್ಯವಾದಗಳು. ಈಗ ಶ್ವೇತಾ, ನಂತರ ಹರ್ಷವರ್ಧಿನಿ 6ನೇ ತರಗತಿ ಬಿ ವಿಭಾಗ. ಎಲ್ಲರಿಗೂ ಶರಣಾರ್ಥಿ. ನಾನಿಂದು ಬಸವಣ್ಣನವರು ರಚಿಸಿರುವ ಒಂದು ವಚನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಉಳ್ಳವರು ಶಿವಾಲಯ ಮಾಡಿದರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಲಿಯುವುದು ಜನ್ಮ ಕಲಿಯಿಲ್ಲ. ಧನ್ಯವಾದಗಳು. ಈಗ ಹರ್ಷವರ್ಧಿನಿ, ನಂತರ 6ನೇ ತರಗತಿ ಬಿ ವಿಭಾಗದ ಶ್ರಾವ್ಯ. ಎಲ್ಲರಿಗೂ ಶರಣಾರ್ಥಿ. ಈಗ ನಾನು ಅಲ್ಲಮ ಪ್ರಭು ಅವರು ರಚಿಸಿರುವ ವಚನವೊಂದನ್ನು ವಾಚನ ಮಾಡುತ್ತಿದ್ದೇನೆ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದರೂ ಎನ್ನನ್ನೇಕೆ ಸಲಹೆ, ಆ ರೈಲು ಒಂದು ಕುಳಿತೆ ಉದಕ ನೆರೆವೆ, ಹಸಿವಾದಾಗ ಒಂದು ತುತ್ತು ಒಗರವನ್ನಿಕ್ಕುವೆ, ನಾ ದೇವ ಕಾರಣ ಗುಹೇಶ್ವರ. ಧನ್ಯವಾದಗಳು. ಈಗ ಶ್ರಾವ್ಯ, ನಂತರ ಪ್ರೀತಿ 6ನೇ ತರಗತಿ ಬಿ ವಿಭಾಗ. ಎಲ್ಲರಿಗೂ ಶರಣಾರ್ಥಿ. ನಾನಿಂದು ಬಸವಣ್ಣನವರು ರಚಿಸಿರುವ ಎತ್ತೆತ್ತ ನೋಡಿದತ್ತ ಎಂಬ ವಚನವನ್ನು ಗಾಯನ ಮಾಡುತ್ತಿದ್ದೇನೆ. ಎತ್ತೆತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರಾಹು ನೀನೇ ದೇವ. ಎತ್ತೆತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಪು ನೀನೇ ದೇವ, ನೀನೇ ದೇವ. ವಿಶ್ವತೋಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋಪಾದ ನೀನೇ ದೇವ, ವಿಶ್ವತೋಕ್ಷಶ್ಚ ನೀನೇ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಧನ್ಯವಾದಗಳು. ಈಗ ಪ್ರೀತಿ, ನಂತರ 6ನೇ ತರಗತಿ ಸಿ ವಿಭಾಗದ ಸನೀತಿ. ಎಲ್ಲರಿಗೂ ಶರಣಾರ್ಥಿ. ನಾನು ಇಂದು ತಮ್ಮ ಮುಂದೆ ಅಲ್ಲಮ ಪ್ರಭು ಅವರು ರಚಿಸಿರುವ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎಂಬ ವಚನವನ್ನು ಪ್ರಸ್ತುತಪಡಿಸಲಿದ್ದೇನೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತನಿಂದೆತ್ತ ಸಂಬಂಧವಯ್ಯ, ಎತ್ತನಿಂದೆತ್ತ ಸಂಬಂಧವಯ್ಯ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು.
ಎತ್ತಗಿಂದೆತ್ತ ಸಂಬಂಧವಯ್ಯ ಎತ್ತಗಿಂದೆತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಗುಹೇಶ್ವರ ಲಿಂಗಕ್ಕೆಯು ಎನಗೆಯು ಗುಹೇಶ್ವರ ಲಿಂಗಕ್ಕೆಯು ಎನಗೆಯು ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣಿಂದೆತ್ತ ಸಂಬಂಧವಯ್ಯ. ಧನ್ಯವಾದಗಳು. ಧನ್ಯವಾದಗಳು. ಈಗ ಸನ್ನಿಧಿ, ನಂತರ ವಿಸ್ಮಯ 7ನೇ ತರಗತಿ ಸಿ ವಿಭಾಗ. ಎಲ್ಲರಿಗೂ ಶರಣು ಶರಣಾರ್ಥಿ. ನನ್ನ ಹೆಸರು ಸನ್ನಿಧಿ. ನಾನು 6ನೇ ತರಗತಿ ಸಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಚನ್ನಬಸವಣ್ಣನವರ ಒಂದು ವಚನವನ್ನು ಹೇಳುತ್ತಿದ್ದೇನೆ. ಅಯ್ಯ ಎನಗೆ ವಿಭೂತಿಯ ಕುಲ ದೈವ, ಅಯ್ಯ ಎನಗೆ ವಿಭೂತಿಯ ಮನೆ ದೈವ, ಅಯ್ಯ ಎನಗೆ ವಿಭೂತಿಯ ಸರ್ವ ಕಾರಣ, ಅಯ್ಯ ಎನಗೆ ವಿಭೂತಿಯ ಸರ್ವ ಸಿದ್ಧಿ, ಅಯ್ಯ ಎನಗೆ ವಿಭೂತಿಯ ಸರ್ವ ವೈಶ್ಯ, ಅಯ್ಯ ಕೂಡಲ ಚನ್ನ ಸಂಗಮ ದೇವ, ಶ್ರೀ ಮಹಾಭೂತಿ ಎಂಬ ಪರಂಜ್ಯೋತಿ, ನೀವಾಗಿರಾಗಿ ನನಗೆ ವಿಭೂತಿಯ ಸರ್ವ ಸಾಧನ. ಧನ್ಯವಾದಗಳು. ಧನ್ಯವಾದಗಳು. ಈಗ ವಿಸ್ಮಯ, ನಂತರ ಹರ್ಷಿಣಿ 8ನೇ ತರಗತಿ ಎ ವಿಭಾಗ. ಎಲ್ಲರಿಗೂ ಶರಣು ಶರಣಾರ್ಥಿ. ನಾನಿಂದು ಬಸವಣ್ಣನವರು ರಚಿಸಿರುವ ಒಂದು ವಚನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ತಂದೆಯೂ ನೀನೆ, ತಾಯಿಯೂ ನೀನೆ, ಬಂಧು ನೀನೆ, ಬಳಗ ನೀನೆ, ನೀ ಇಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು. ಇದರ ಭಾವ ಅರ್ಥ: ತಂದೆಯಲ್ಲಿ ದೇವರನ್ನು ಕಾಣು, ತಾಯಿಯಲ್ಲಿ ದೇವರನ್ನು ಕಾಣು, ಪ್ರಕೃತಿಯಲ್ಲಿ ದೇವರನ್ನು ಕಾಣು, ಬಂಧು ಬಾಂಧವ್ಯರಲ್ಲಿ ದೇವರನ್ನು ಕಾಣು ಎಂಬ ಆಶಯ ಬಸವಣ್ಣನವರದು. ಧನ್ಯವಾದಗಳು. ಧನ್ಯವಾದಗಳು. ಈಗ ಹರ್ಷಿಣಿ 7ನೇ ತರಗತಿ ಎ ವಿಭಾಗ. ಎಲ್ಲರಿಗೂ ಶರಣು ಶರಣಾರ್ಥಿ. ನಾನಿಂದು ಬಸವಣ್ಣನವರು ರಚಿಸಿರುವ ವಚನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಂಡಿರೋ, ಸತ್ಯವೇ ನುಡಿಯುವುದೇ ದೇವಲೋಕ, ನಿತ್ಯವೇ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ, ನೀವೇ ಪ್ರಮಾಣ. ಧನ್ಯವಾದಗಳು. ಹರ್ಷಿಣಿಗೆ ಧನ್ಯವಾದಗಳು. ಈ ಒಂದು ವಚನದ ಮೂಲಕ ವಿದ್ಯಾರ್ಥಿಗಳಿಂದ ಆಯೋಜನೆ ಮಾಡಲಾಗಿದ್ದಂತಹ ವಚನ ಗಾಯನ ಮತ್ತು ವಚನ ವಾಚನ ಕಾರ್ಯಕ್ರಮವು ಮುಕ್ತಾಯಗೊಂಡಿದೆ. ಶರಣು 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 ಶರಣು. ನಿಮ್ಮ ಭಾವಕ್ಕೆ, ನಿಮ್ಮ ಭಕ್ತಿಗೆ, ನಿಮ್ಮ ಕಾಯಕಕ್ಕೆ ಶರಣು. ನಿಮ್ಮ ದಾಸೋಹಕ್ಕೆ, ನಿಮ್ಮ ನುಡಿಗೆ, ನಿಮ್ಮ ಕಲ್ಯಾಣಕ್ಕೆ ಶರಣು.